ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರಾಜ್ಕುಮಾರ್ ಕುಟುಂಬದ ಕುಡಿ ಯುವರಾಜ್ ಅವರ ದಾಂಪತ್ಯದಲ್ಲಿ ಬಿರುಕು ಮೂಡಿರುವಂಥದ್ದು. ಪತ್ನಿ ಶ್ರೀದೇವಿ ಅವರಿಗೆ ಡಿವೋರ್ಸ್ ನೋಟಿಸ್ ಕಳಿಸಿರುವಂಥದ್ದು. ಸದ್ಯಕ್ಕೆ ಯಾವಾಗ ಈ ಮನಸ್ತಾಪ ಶುರುವಾಯಿತು, ಈಗ ಏನಾಗಿದೆ ಸದ್ಯಕ್ಕೆ ಅನ್ನುವಂಥದ್ದು ಎಲ್ಲ ಮಾತಾಡ್ಸ್ತಾ ಹೋಗೋಣ. ಅವರ ಲಾಯರ್ ಪ್ರಸಾದ್ ಅವರು ಇವತ್ತು ನಮ್ಮೊಟ್ಟಿದ್ದಾರೆ. ಸರ್ ನಮಸ್ತೆ. ಯಾವಾಗ ಅವರಿಬ್ಬರ ನಡುವೆ ಮನಸ್ತಾಪ ಶುರುವಾಯಿತು? ಯಾಕಂತ ಹೇಳಿದ್ರೆ ಅವರು ಲವ್ ಮ್ಯಾರೇಜ್ ಆಗಿರುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು. ಕನ್ನಡ ಚಿತ್ರರಂಗಕ್ಕೆ ಮಾದರಿ ಕೂಡ ಆಗಿದ್ರು ಯುವ ಸರ್. ಈ ಸಂದರ್ಭದಲ್ಲಿ ಇದು ಎಲ್ರಿಗೂ ರಾಜಾಭಿಮಾನಿಗಳಿಗೆ ಒಂದು ರೀತಿ ಆಘಾತ ತಂದಿದೆ. ಅದು ಏನಂತೇಳಿ ಮನಸ್ತಾಪಮ್ಮ ಮದುವೆ ಮದುವೆಯಿಂದ ಲವ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಮನಸ್ತಾಪ ಇತ್ತು. ಏನಂತ ಹೇಳಿದ್ರೆ ಆ ಟೈಮಲ್ಲಿ ನಮ್ಮ ಗುರು ಏನಿದ್ದಾನೆ, ನಮ್ಮ ಕ್ಲೈಂಟ್ ಗುರು ಇದ್ದಾನೆ, ಅವನಿಗೆ ಆ ಟೈಮಲ್ಲಿ ಗೊತ್ತಾಗಿಲ್ಲ. ಅವನ್ನೆಲ್ಲ ಸಹಿಸ್ಕೊಂಡೋದು. ಅವಳು ಏನು ಮಾಡಿದ್ರು ಅಂತ ಹೇಳಿದ್ರೆ ಫ್ಯಾಮಿಲಿ ನೇಮ್ ಇಟ್ಕೊಂಡು ಎಲ್ಲ ಅಡ್ವಾಂಟೇಜ್ ತಗೊಳ್ಳಿಕ್ಕೆ ನೋಡಿದ್ಲು. ಏನಂತ ಹೇಳಿದ್ರೆ ಬಂದು ನಮ್ಮ ಗುರು ತಂದೆ ಕಾಲು ಮುಟ್ಟೋದು, ಗುರು ತಾಯಿದು ಕಾಲು ಮುಟ್ಟೋದು, ಅವರನ್ನು ತುಂಬ ಘನತೆಯಿಂದ ನೋಡೋದು, ಇದೆಲ್ಲ ಟ್ರೈ ಮಾಡಲಿಕ್ಕೆ ಇದು ಮಾಡಿದರು. ಮನೆಯದ್ದು ಫೈನಾನ್ಸ್ ಏನಿದೆ ಅದರದ್ದು ಕಂಟ್ರೋಲ್ ತಗೊಳ್ಳಿಕ್ಕೆ ನೋಡೋದು, ಇದೆಲ್ಲ ಮಾಡಲಿಕ್ಕೆ ಶುರು ಮಾಡಿದರು. ಅಂದರೆ ನಮ್ಮನ್ನು ವರ್ಚುವಲಿ ಹ್ಯಾಂಡಿಕ್ಯಾಪ್ ಮಾಡೋಕ್ಕೆ ನೋಡಿದರು. ಅದು ಏನಾಯಿತು, ನಮಗೆ ಆ ಟೈಮಲ್ಲಿ ಅಷ್ಟು ಗೊತ್ತಾಗಿರಲಿಲ್ಲ. ನಂತರ ಫ್ಯಾಮಿಲಿ ಇದರಿಂದ ನಾವು ಸ್ವಲ್ಪ ಹೊರಗಟ್ಟಿವು. ಆ ಟೈಮಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ನಮಗೆ ಹೇಳಿದರು, ಏನಂತ ಹೇಳಿದರೆ ಅವ್ನು ಸರಿ ಇಲ್ಲ, ಅವಳು ಸರಿ ಇಲ್ಲ, ಬೇಡ ಮದುವೆ ಆಗಬೇಡ ಅಂತೇಳಿ. ಅದನ್ನೆಲ್ಲ ಇಟ್ಕೊಂಡು ಅವಳು ಸರಿ ಆಗ್ತಾಳೆ ಅಂತೇಳಿ ಇವಳು ಏನಂತ ಹೇಳಿದ್ರೆ ಅಷ್ಟು ಮೆನಿಪ್ಯುಲೇಷನ್ ಮಾಡಿದ್ಲು ನಮ್ಮ ಕ್ಲೈಂಟಿಗೆ. ಏನಂತ ಹೇಳಿದ್ರೆ ಬಿಕಾಸ್ ಏನು ಹೇಳ್ತಾರೆ ಅಲ್ವಾ, ಲವ್ ಇಸ್ ಬ್ಲೈಂಡ್ ಅಂತೇಳಿ, ಆ ಥರ ಮಾಡಿಬಿಟ್ಲು ನಮಗೆ. ನನ್ನ ಕ್ಲೈಂಟಿಗೆ ಗೊತ್ತಿರಲಿಲ್ಲ. ಅವನು ಸಹಿಸ್ಕೊಂಡು ಹೋಗ್ದ. ಒಂದು ದಿವಸ ಇವಳು ಸರಿ ಆಗ್ತಾಳೆ ಅಂತೇಳಿ ಸರಿ ಆಗಿಲ್ಲ. ಅದಾದ ನಂತರ ಈ ಥರ ಆಯಿತು. ಯುವ ಅವ್ರ ತಂದೆ ರಾಘವೇಂದ್ರ ರಾಜ್ಕುಮಾರ್ ಅವ್ರಿಗೂ ಈ ಮದುವೆ ಇಷ್ಟ ಇರಲಿಲ್ವಂತೆ. ಆದರೆ ಅಪ್ಪು ಸರ್ ಮುಂದೆ ನಿಂತ್ಕೊಂಡು ಮದುವೆ ಮಾಡಿಸಿದ್ರಂತೆ. ಇದು ನಿಜಾನ? ಅದು ಯುವರಾಜ್ ಸರ್, ಅದು ಯಾರು ಮುಂದೆ ನಿಂತ್ಕೊಂಡು ಮದುವೆ ಮಾಡಿದ ಬಗ್ಗೆ ನನಗೆ ಗೊತ್ತಿಲ್ಲ. ಯುವರಾಜ್ ಸರ್ ತಂದೆ ಕೂಡ ಇದು ಇಷ್ಟ ಇರಲಿಲ್ಲ. ಯಾಕಂತೇಳಿದರೆ ಆ ಟೈಮಲ್ಲಿ ಎಲ್ಲರೂ ಅಡ್ವೈಸ್ ಮಾಡಿದರು. ಯಾರು ಗುರುದು ಫ್ರೆಂಡ್ಸ್ ಆಗಲಿ, ನಮ್ಮ ರಾಘವೇಂದ್ರ ರಾಜ್ಕುಮಾರ್ ಅಭಿಮಾನಿಗಳಾಗಲಿ, ತುಂಬ ಮಂದಿ ಅವರಿಗೆ ಪರಿಚಿತರು ಯಾರಿದ್ದಾರೆ ಅವ್ರು ಅಡ್ವೈಸ್ ಮಾಡಿದರು ಬೇಡ ಅಂತೇಳಿ. ಅದು ಇದ್ದರೂ ಕೂಡ ನಮ್ಮ ಗುರು ಏನಿದ್ದಾನೋ ಡಿಸಿಷನ್ ತೊಗೊಂಡು ತೊಂದರೆಯಲ್ಲಿ ಇವಳು ಸರಿಯಾಗ್ಬೋದು ಅಂತೇಳಿ ಮುಂದೋಗ್ಬಿಟ್ಟ. ಮತ್ತು ಇನ್ ಎಡಿಷನ್ ಟು ದ್ಯಾಟ್ ಏನಂತ ಹೇಳಿದ್ರೆ ಅವಳು ಫ್ಯಾಮಿಲಿ ಹೆಸರು ಇಟ್ಕೊಂಡು ಥ್ರೆಟ್ ಮಾಡೋಕ್ಕೆ ಶುರು ಮಾಡಿ, ನಾನು ಏನಾದರೂ ನನ್ನ ಈ ಥರ ಮಾಡಿ ನಾನು ಬಿಡಲ್ಲ, ನಾನು ಮೀಡಿಯಾಕ್ಕೆ ಹೋಗ್ತೀನಿ, ನಿನ್ನ ಮೇಲೆ ಸುಳ್ಳು ಕೇಸ್ ಹಾಕ್ತೀನಿ, ನಿನ್ನ ಮೇಲೆ ಅಲ್ಲಸಲ್ಲದ ಕೇಸ್ ಹಾಕ್ತೀನಿ ಅಂತ ಹೇಳಿದ್ರೆ, ನಮ್ಮದು ಏಜ್ ಡಿಫ್ರೆನ್ಸು 4-4.5 ವರ್ಷ ಏಜ್ ಡಿಫ್ರೆನ್ಸ್ ಇದೆ. ಅದನ್ನು ಇದು ಇಟ್ಕೊಂಡು ನಿನಗೆ ಪಾಠ ಕಲಿಸ್ತೀನಿ ಅಂತ ಹೇಳಿದೆ. ನನಗೆ ಆ ಟೈಮಲ್ಲಿ, ಬಿಕಾಸ್ ನಾನು ಮದುವೆ ಆಗೋ ಟೈಮಲ್ಲಿ 25-26 ವರ್ಷನ ವಯಸ್ಸು ನನಗೆ. ಆ ಟೈಮಲ್ಲಿ ನನಗೆ ಅಷ್ಟೇನು ಗೊತ್ತಿರಲಿಲ್ಲ. ಆ ಟೈಮ್ ಇದನ್ನು ಅಡ್ವಾಂಟೇಜ್ ಇಟ್ಕೊಂಡು ಅವಳು ಇದು ಮಾಡಿದ್ರು. ನಂತರ ಹೀಗೆ ಬೆಳೀತಾ ಬರುವಾಗ ನನಗೆ ಒಂದು ಅನಿಸಿಕೆ ಆಯಿತು. ಏನಂತ ಹೇಳಿದ್ರೆ ಇದು ಆಗಲ್ಲ, ಸರಿ ಆಗಲ್ಲ ಅಂತೇಳಿ. ಆಗಿರುವಾಗ ಈ ರೀತಿ ಪಿಟಿಷನ್ ಹಾಕಿದ್ದೀವಿ ನಾವು. ಶ್ರೀದೇವಿಗೆ ಬಾಯ್ ಫ್ರೆಂಡ್ ಇರೋ ವಿಚಾರ ಯುವ ಅವ್ರಿಗೆ ಯಾವಾಗ ಗೊತ್ತಾಗಿದ್ದು? ಅದು ಮದುವೆ ಆದ ನಂತರ ಗೊತ್ತಾಯಿತು. ಮದುವೆ ಆದ ನಂತರ ಈ ಥರನೇ ಹೇಳುವಾಗ ಏನಂತ ಹೇಳಿದರೆ, ಅಂದರೆ ಫ್ರೆಂಡ್ ಅಂಥೇಳಿ ಅವನು ಮೊದಲೇ ಗೊತ್ತಿತ್ತು. ಅವನು ಯಾರು ರಾಧಯ್ಯ ಬರ್ತಾ ಇದ್ದ ಫ್ರೆಂಡ್ ಅಂತೇಳಿ. FIR ಇತ್ತು ಅಂತೇಳಿದ್ರೆ ಮದುವೆ ಆದ ನಂತರ ಗೊತ್ತಾಯಿತು. ಈಗ ಇನ್ನೂ ಅವರ ಫ್ರೆಂಡ್ಶಿಪ್ ಇರ್ಬೋದು, ಅಂದರೆ ಬಾಯ್ ಫ್ರೆಂಡ್ ಆಗಿ ನಡೀತಾ ಇದ್ದಾರಾ? ಅಫೇರ್ ನಡೀತಾ ಇದೆಯಾ? ಹೇಗೆ ನಡೀತಾ ಇದೆ ಅಂತ ಕಾಣುತ್ತೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನನಗೆ ಬಿಕಾಸ್ ಏನಂತ ಹೇಳಿದರೆ, ಇವಾಗ ಒಂದು 2-3 ತಿಂಗಳ ಮುಂಚೆ ಈ ಮಕ್ಕಳದ್ದೆಲ್ಲ ವಿಷಯ ಬರುವಾಗ, 4-5 ತಿಂಗಳ ಮುಂಚೆ ಮಕ್ಕಳ ವಿಷಯ ಬರುವಾಗಲೂ ಅವನ ಹೆಸರು ಮೆನ್ಷನ್ ಮಾಡಿದ್ದಾಳೆ. ನನ್ನ ಮಕ್ಕಳು ನನಗೆ US ಅಲ್ಲೇ ಬೇಕು, ನಾನು ಇಂಡಿಯಾಕ್ಕೆ ಬರಲ್ಲ, ನೀನು ಬೇಕಾದರೆ ನಿನಗೆ ಫ್ಯಾಮಿಲಿ ಬೇಕಾದರೆ USA ಬಾ, ಇಲ್ಲಿ ಫ್ಯಾಮಿಲಿ ಮಾಡುವ, ನನ್ನ ಮಕ್ಕಳನ್ನು ನಿನ್ನ ಕರ್ನಾಟಕದಲ್ಲಿ ಬೆಳೀಲಿಕ್ಕೆ ಬಿಡೋದೇ ಇಲ್ಲ ಅಂತೇಳಿ ನನ್ನ ಮೇಲೆ ಎಲಿಗೇಷನ್ ಮಾಡಿ. ನಾನು ಹೇಳಿದೆ, ನನ್ನ ಕೆರಿಯರ್ ಇಲ್ಲಿದೆ, ನನ್ನ ಫಿಲ್ಮ್ ಇಂಡಸ್ಟ್ರಿ ಇಲ್ಲಿದೆ, ನನ್ನ ಬಿಸ್ನೆಸ್ಸಸ್ ಇಲ್ಲಿದೆ, ನನಗೆ ಕಷ್ಟ ಆಗುತ್ತೆ ಬರೋಕ್ಕೆ. ಆಯ್ತು ನೀನು ಬರಬೇಡ, ನಾನು ರಾಧೇನಿಗೆ ಫೋನ್ ಮಾಡಿ ಅವನಿಂದ ಸ್ಪೋರ್ನ್ ತಗೊಂಡು IVF ಮುಖಾಂತರ ನಾನು ಮಕ್ಕಳು ಮಾಡ್ತೀನಿ ಅಂತ ಈ ಥರ ಹೇಳಿದ್ದಾಳೆ. ಸದ್ಯಕ್ಕೆ ಈಗ ಸ್ಟೇಟ್ ಆಫ್ ಮೈಂಡ್ ಏನಿದೆ ಸರ್ ಯುವ ಅವ್ರದ್ದು? ಹೇಗಿದ್ದಾರೆ? ಮನೆ ಕುಟುಂಬಸ್ಥರು ಹೇಗಿದೆ? ಏನು ರೆಸ್ಪಾಂಡ್ ಮಾಡ್ತಾರೆ? ಅಲ್ಲ, ಮನೆ ಕುಟುಂಬಸ್ಥರು ತುಂಬ ಬೇಜಾರಾಗಿದ್ದಾರೆ. ಯಾಕಂತ ಹೇಳಿದರೆ, ಈ ಮದುವೆ ಯಾರು ಆಗ್ತಾರೆ ತುಂಬ ಮನಸ್ಸಲ್ಲಿ ತುಂಬ ಇಟ್ಕೊಂಡು ಮದುವೆ ಆಗ್ತಾರೆ. ಈ ಥರ ಆಗೋದು ಅಪ್ಪ ಅಮ್ಮನಿಗೆ ಯಾವತ್ತೂ ಖುಷಿ ಆಗಿರಲ್ಲ. ಏನಂತ ಹೇಳಿದ್ರೆ, ಪಾಪ ನಮ್ಮ ಮಗನಿಗೆ ಯಾಕೆ ಹೀಗೆ ಆಗುತ್ತೆ ಅಂತೇಳಿ. ನಾವೇನಂತ ಹೇಳಿದ್ರೆ, ನಾವು ಅವನಿಗೆ ಡಿವೋರ್ಸ್ ಕೊಡೋ ವಿಷಯ ನಮ್ಮ ಮನಸ್ಸಲ್ಲಿರಲ್ಲ. ನಮಗೆ ಇವಾಗ ಏನಾಗಿಬಿಟ್ಟಿದೆ ಅಂತ ಹೇಳಿದ್ರೆ, ನಾವು ಈ ಹಂತಕ್ಕೆ ತಲುಪಿದ್ದೀವ, ಏನು ಸರಿ ಹೋಗಲ್ಲ ಅಂತ, ಏನು ಸರಿ ಆಗ್ತಾಯಿಲ್ಲ. ಅದಕ್ಕೋಸ್ಕರ ನಾವು ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದೀವಿ. ರಾಜ್ಕುಮಾರ್ ಅಕಾಡೆಮಿ ಸೇರಿದಂತೆ ಹಲವಾರು ಬಿಸ್ನೆಸ್ಗಳನ್ನು ಅವ್ರು ನೋಡ್ಕೊಳ್ತಾ ಇದ್ರಂತೆ. ಜೊತೆಗೆ ಶ್ರೀದೇವಿ ಅವ್ರಿಗೂ ಒಂದಷ್ಟು ನಾವು ಮೆಸೇಜನ್ನು ಮಾಡಿದಾಗ ಅವ್ರು ರಿಪ್ಲೈ ಬ್ಯಾಕ್ ಏನು ಮಾಡಿದ್ದೆ ಅಂದರೆ, ನನ್ನ ಮೇಲೆ ಸುಳ್ಳು ಆರೋಪ ಮಾಡ್ತಿದ್ದಾರೆ. ಅದರ ಹೇಗೆ ಅಂತ ಹೇಳಿದ್ರೆ, ನನಗೆ ಬೇಗ ಡಿವೋರ್ಸ್ ಸಿಕ್ಬಿಡುತ್ತೇನೋ ಅನ್ನೋ ಒಂದು ಕಾರಣಕ್ಕೆ ಸುಳ್ಳು ಆರೋಪ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಿಜಾನ ಇದು ಅಂತ? ಅದು ಸುಳ್ಳು. ಅದು ಯಾಕಂತ ಹೇಳಿದ್ರೆ, ಅವರು ಫಸ್ಟ್ ಏನಂತ ಅಂದ್ಕೊಂಡ್ರು, ನಾನು ಬೇಗ ಮದುವೆ ಡಿವೋರ್ಸ್ ತಗೊಂಡು ಆ್ಯಕ್ಟರ್ ಜೊತೆ ಮದುವೆ ಆಗ್ತೀನಿ ಅಂತೇಳಿ. ನನ್ನದು ಆ ಥರ ಏನು ಇಂಟೆನ್ಷನ್ ಇಲ್ಲ. ನನಗೇನು FIR ಕೂಡ ಇಲ್ಲ ನನ್ನ ಕ್ಲೈಂಟಿಗೆ ಆ್ಯಕ್ಟರ್ ಜೊತೆ. ನಾನು
ಅವ್ರ ಹತ್ರ ಕೂತ್ಕೊಂಡು ಕರೆಕ್ಟಾಗಿ ಕೇಳಿದ್ದೀನಿ, ನೋಡಪ್ಪ ಇದ್ರೆ ಏನಾದರೂ ಹೇಳು, ನೀನಾದರೂ ಫ್ಯೂಚರ್ ಪ್ಲ್ಯಾನ್ಸ್ ಇದೆ? ಇಲ್ಲ ಸರ್, ನಂದು ಏನು ಫ್ಯೂಚರ್ ಪ್ಲ್ಯಾನ್ ಇಲ್ಲ ಸರ್, ನನಗೆ ಇದರನ್ನು ಹೊರಗೆ ಬಂದರೆ ಸಾಕು ಸರ್, ನನಗೆ ತುಂಬ ಇನ್ಸಲ್ಟ್ ಆಗ್ತಾಯಿದೆ, ತುಂಬ ಹ್ಯುಮಿಲೇಷನ್ ಆಗ್ತಾಯಿದೆ ಸರ್, ನನಗೆ ಫ್ಯಾಮಿಲಿ ಬೇಕು, ನನಗೆ ಫ್ಯಾಮಿಲಿ ಇಲ್ಲ. ಅವಳು ಫ್ಯಾಮಿಲಿಗೆ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಫ್ಯಾಮಿಲಿ ಮಾಡೋಕ್ಕೆ ರೆಡಿ ಇಲ್ಲ, ನಾನು ಯು ಎಸ್ಗೆ ಹೋಗ್ಬೇಕಂತ ಅವಳು ಹೇಳಿದ್ದಾಳೆ. ಬಿಸ್ನೆಸ್ಸಲ್ಲಿ ಏನಂತ ಹೇಳಿದರೆ ಬಿಸ್ನೆಸ್ಸಲ್ಲಿ ಎರಡು ರಾಜ್ಕುಮಾರ್ ಅಕಾಡೆಮಿ ಅಂತ ಒಂದು ಒಂದು ಬಿಸ್ನೆಸ್ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಿದ್ವಿ. ಅದಂತ ರಾಜ್ಕುಮಾರ್ ಅಕಾಡೆಮಿ, ರಾಜ್ಕುಮಾರ್ ಲರ್ನಿಂಗ್ ಆ್ಯಪ್ ಅಂತೇಳಿ. ಅದರಲ್ಲಿ ಇವರು ಪಾರ್ಟ್ನರ್, ಯಾರು ಶ್ರೀದೇವಿ, ಎರಡರಲ್ಲೂ ಕೂಡ ಪಾರ್ಟ್ನರ್ ಆಗಿದ್ದರು. ಅವ್ರು ಏನು ಹೇಳೋದು, ಅವರು ಬಿಸ್ನೆಸ್ ಅವರು ಶೀಸ್ ಎಮ್ ಬಿ ಎನ ಮಾಡಿದರು. ಅದನ್ನು ಅಡ್ವಾಂಟೇಜ್ ತಗೊಂಡು ನನಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ, ನಾನು ಎಲ್ಲ ಮ್ಯಾನೇಜ್ ಮಾಡ್ತೀನಿ, ನನಗೆ ನಾನು ಏನಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿಲ್ಲ ಅಂತೇಳಿ ನಮ್ಮನ್ನೊಂದು ಸೈಡ್ಲೈನ್, ನನ್ನ ಕ್ಲೈಂಟನ್ನು ಅಂದರೆ ಗುರುವನ್ನು ಸೈಡ್ಲೈನ್ ಮಾಡಿ ಅದರಿಂದ ಬಿಸ್ನೆಸ್ನ ಅವಳೇ ರನ್ ಮಾಡೋಕ್ಕೆ ನೋಡಿದ್ಲು. ಅಲ್ಲಿಂದ ಏನಾಯಿತು, ಅವಳ ಸಿಸ್ಟರನ್ನು ಕರ್ಕೊಂಡು ಬಂದಳು, ಅವರ ಬ್ರದರ್ ಇನ್ ಲಾ ಅಂತ ಇದ್ದಾರೆ ಇನ್ನೊಬ್ಬರು, ಅವರನ್ನು ಕರ್ಕೊಂಡು ಬಂದು ಇಲ್ಲಿಗಳಿ ಹಣ ಟ್ರಾನ್ಸ್ಫರ್ ಮಾಡಿದರು ಅಕೌಂಟಿಗೆ. ಸೊ ಇವರು ಇಷ್ಟ ಇಲ್ಲ ಅಂದರೆ ಯಾಕೆ ಮದುವೆ ಆದರು? ಇಸ್ ದಟ್ ಎ ಟ್ರ್ಯಾಪ್ ಅಂತ? ಅಲ್ಲ, ಏನಂತ ಹೇಳಿದರೆ ನಾನು ಮುಂಚೆ ಹೇಳಿದ ಹಾಗೆ ಇದು ಆ್ಯಕ್ಚುಲಿ ಆ ಟ್ರ್ಯಾಪ್. ಏನಂತ ಹೇಳಿದರೆ ನನಗೆ ಇನಿಷಿಯಲಿ ಅವಳು ನನ್ನ ಅಣ್ಣನನ್ನು, ನನ್ನ ಕ್ಲೈಂಟ್ ಗುರು ಅಣ್ಣನಿಗೆ ಅಣ್ಣನ ಹಿಂದೆ ಬಂದಳು. ಅಣ್ಣ ಅವ್ನಿಗೆ ಹೇಳಿದೆ ಇಲ್ಲ, ಕರೆಕ್ಟ್ ಸಿಗ್ನಲ್ ಕೊಟ್ಟು ಆಗಲ್ಲ ಅಂತೇಳಿ. ನಂತರ ಗುರು ಹಿಂದೆ ಬಿಡ್ಲು. ಗುರು ಹಿಂದೆ ಬೀಳಲಿಕ್ಕೂ ಕೆಲವರ ಹತ್ರ ಎಲ್ಲ ಇದು ಮಾಡಿಕೊಂಡು ನನ್ನನ್ನು ಅವನ ಹತ್ರ ಇಂಟ್ರೊಡ್ಯೂಸ್ ಮಾಡಿಕೊಡು ಅಂತೇಳಿ ಹೇಳಿ, ಅವರು ಏನು ಜೀವನ್ ಲೂಯಿಸ್ ಅಂತ ಇದ್ದ ಮತ್ತು ಅಕ್ಷಯ್ ಕೇಸಿ ಅಂತ ಇದ್ದ, ಅವರನ್ನೆಲ್ಲ ಹೇಳಿ ಇಂಟ್ರೊಡ್ಯೂಸ್ ಮಾಡಿಕೊಡಿ ಅಂತೇಳಿ ಅವ್ರ ಹತ್ರ ಇಂಟ್ರೊಡ್ಯೂಸ್ ಎಲ್ಲ ಮಾಡಿಸ್ಕೊಟ್ಟು ನಂತರ ಅವಳು ಯಾವ ಇನ್ವಿಟೇಷನ್ ಇಲ್ಲದೇನೂ ಬರಲಿಕ್ಕೆ ಶುರು ಮಾಡಿದ್ರು, ಮನೆಗೆ ಬರೋಕ್ಕೆ ಶುರು ಮಾಡಿದರು. ಮತ್ತು ನಾವು ಇವರು ನಮ್ಮ ಗುರು ಅವರು ಇಂಜಿನಿಯರಿಂಗ್ ಮಾಡ್ತಾಯಿದ್ರು. ಆ ಟೈಮಲ್ಲಿ ಇವರು ಗ್ರೂಪ್ ಸ್ಟಡೀಸ್ ಮಾಡುವಾಗ ಅಲ್ಲಿ ಬರೋದು, ಅಲ್ಲಿ ಅಡ್ವಾಂಟೇಜ್ ತಗೊಳ್ಳೋದು. ಕೇಳುವಾಗ ಯಾರು ಕರೆದ ಅಂತ ಹೇಳಿದರೆ ಇವನು ಗುರುನೂ ಕರೀಲಿಲ್ಲ, ಅಕ್ಷಯನೂ ಕರೀಲಿಲ್ಲ, ಅವಳಷ್ಟಕ್ಕೆ ಬರೋದು, ಯಾವ ಟೈಮಲ್ಲಿ ಬರ್ತದೆ ಅಂತ ನೋಡಿ. ಆ ಟೈಮಲ್ಲಿ ಎಲ್ಲರೂ ನನ್ನ ಫ್ರೆಂಡ್ಸ್ ಆಗಲಿ ಎಲ್ಲರೂ ವಾರ್ ಮಾಡಿದರು, ಬೇಡಪ್ಪ ದೂರ ಇರೋದು ಸರಿ ಇಲ್ಲ ಅಂತೇಳಿ. ಬಟ್ ಏನಾಯಿತು, ಬೈ ದ್ಯಾಟ್ ಟೈಮ್ ನಮ್ಮ ಗುರುರಾಜ್ ಏನದು ಇನ್ನೋಸೆಂಟ್ಲಿ ಬಿಲೀವ್ಡರ್, ಸರಿ ಆಗ್ತಾಳೆ ಅಂತೇಳಿ. ನಂತರ ಶೀಸ್ ಪುಟ್ ಹರ್ ಇನ್ ಅ ಟ್ರ್ಯಾಪ್ ಆ್ಯಂಡ್ ಲೆಫ್ಟ್ ಇನ್ ಅ ಟ್ರ್ಯಾಪ್. ಸೊ ದಂಪತಿಗಳಾಗಿ ಇವರ ನಡುವೆ ಫಿಸಿಕಲ್ ಇಂಟಿಮೆಸಿ ಇರಲಿಲ್ವಾ? ಫಿಸಿಕಲ್ ಇಂಟಿಮೆಸಿ ಇರಲಿಲ್ಲ, ಇತ್ತು, ಬಟ್ ಇಟ್ಸ್ ನಾಟ್ ದ್ಯಾಟ್ ಗ್ರೇಟ್. Only when she comes with the intoxicated state of mind, she used to force him to have a physical relationship. On a normal course, no. Normal time. Next ವಿಷಯ 4-7 ಇದೆ. ಇದಿಷ್ಟು ಯುವ ಪರ ವಕೀಲ ಸಿರಿಲ್ ಪ್ರಸಾದ್ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಮಹೇಶ್ ಜೊತೆ ಕೀರ್ತಿ ಪಾಟೀಲ್, ವಿಸ್ತಾರ ನ್ಯೂಸ್, ಬೆಂಗಳೂರು.